ಸ್ಯಾಂಡಲ್ವುಡ್ನಲ್ಲಿ ಇದೀಗ ಕಲಾವಿದರ ಹುಟ್ಟುಹಬ್ಬದ ಸಂಭ್ರಮ. ಬ್ಯಾಕ್ ಟು ಬ್ಯಾಕ್ ಕಲಾವಿದರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾನೆ ಬರ್ತಿದ್ದಾರೆ. ಸದ್ಯಕ್ಕೆ ಶ್ರೀನಗರ ಕಿಟ್ಟಿಯವರಿಗೆ ಇವತ್ತು ಬರ್ಡೇ ಸಂಭ್ರಮ, ಜೊತೆಗೆ ಸಿನಿಮಾ ಸರ್ಪ್ರೈಸನ್ನು ಕೂಡ ಪ್ರೇಕ್ಷಕರಿಗೆ ಜೊತೆಗೆ ಫ್ಯಾನ್ಸ್ಗಳಿಗೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಮೊದಲಿಗೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಸರ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಏಜ್ ಆಯ್ತು ಸರ್? 49 ಆಯ್ತಮ್ಮ. ಪಕ್ಕನಾ ಸರ್? ಅಕ್ಕಪಕ್ಕ ಎಲ್ಲ ಹೇಳೋಕ್ಕಾಗತ್ತಪ್ಪ, ಆಧಾರ್ ಕಾರ್ಡ್ ಕೊಡಲ್ಲ ಸರ್. ಇವತ್ತು ನಿಮಗೆ ಸ್ಯಾಂಡಲ್ವುಡ್ನಲ್ಲಿ ಮ್ಯಾಸಿವ್ ಮ್ಯಾನ್ ಅನ್ನುವಂಥ ಒಂದು ಪಟ್ಟ ಕೊಟ್ಟಿದ್ದಾರೆ, ಬಿರುದನ್ನು ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಭಿಮಾನಿಗಳು? ಗೊತ್ತಿಲ್ಲ ಕಣಪ್ಪ, ಅವ್ನು ಕರಿ ಒಂದು ಡೈರೆಕ್ಟ್ರಲ್ಲಿ ಮ್ಯಾಸಿವ್ ಮ್ಯಾನ್ ಅಂತ ಯಾಕೆ ಕೊಟ್ಟ ಗೊತ್ತಿಲ್ಲ ಕಣಪ್ಪ. ಒಳ್ಳೆ ಪ್ರಯತ್ನಗಳು ಮಾಡ್ತಾಯಿದ್ದಾರೆ, ಸಿನಿಮಾಗಳು ನಡೀತದೆ, ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ. 3 ಸಿನಿಮಾ ಬಗ್ಗೆ ಇವತ್ತು ಒಂದು ಟೀಸರು, ಸಾಂಗ್ಸು, ಪೋಸ್ಟರ್ ರಿಲೀಸ್ ಆಯಿತು. ವೇಷಗಳು ಈಗಾಗಲೇ ಅನೌನ್ಸ್ ಆಗಿತ್ತು. ಸೊ ಅದು ಕೂಡ ವಿಭಿನ್ನ ಪ್ರಯತ್ನ. ಇಲ್ಲಿ ತನಕ ಶ್ರೀನಗರ ಕಿಟ್ಟಿಯವರ ಆ ಥರದ ಒಂದು ಪ್ರಯತ್ನಗಳು ಮಾಡಿರಲಿಲ್ಲ. ಬಟ್ ವೇಷಗಳು ಅನ್ನುವಂಥದ್ದು ಪೋಸ್ಟರ್ ರಿಲೀಸ್ ಆದಾಗಲೇ ಒಂದು ಕ್ಯೂರಿಯಾಸಿಟಿ ಇತ್ತು ಸರ್. ಅದು ಎಲ್ಲಿಗೆ ಬಂದು ನಿಂತಿದೆ ಸಿನಿಮಾ? ಈಗ ಬೆಂಗಳೂರದು ಒಂದು ಪೋರ್ಷನ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಮತ್ತು ನಾವು ಮಧ್ಯಪ್ರದೇಶ್ ಮತ್ತು ಸವದತ್ತಿ ಎರಡೂ ಕಡೆ ಇನ್ನೊಂದು 40-45 ದಿನದ ಚಿತ್ರೀಕರಣ ಇದೆ. ಶುರು ಮಾಡ್ತೀವಿ ಇನ್ನೊಂದು 10-15 ಡೇಸ್. ನಮಗೆ ಸ್ವಲ್ಪ ಹವಾಮಾನ ಹೆಚ್ಚು ಕಡಿಮೆ ಆಯಿತು. ಈಗ ರೀಸೆಂಟಾಗಿ ಹೋಗೋಣ ಅಂದ್ಕೊಂಡ್ವಿ, ಮಳೆ ಶುರು ಆಗ್ಬಿಡ್ತು. ಹಾಗಾಗಿ ಸ್ವಲ್ಪ ಹಿಡಿದಿದ್ವಿ. ಮತ್ತು ಇನ್ನೂ ಚಿತ್ರಕಥೆಯಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. ನಿರ್ದೇಶಕರು ಪ್ರಿಪೇರ್ಡಾಗಿ ರೆಡಿ ಇದ್ದಾರೆ. ಇನ್ನೊಂದು 10 ಅಥವಾ 15 ಡೇಸಲ್ಲಿ ಹೋಗ್ತೀವಿ ಚಿತ್ರೀಕರಣ. ಸರ್, ವೇಷಗಳು ಅಂದಾಗಲೇ ನಿಮ್ಮ ವೇಷಭೂಷಣ ವಿಭಿನ್ನವಾಗಿದೆ. ಸೊ ಪ್ರಯತ್ನ ಅಂದರೆ ನಿಮ್ಮ ಮುಖದ ಹಾವಭಾವ ಆಗಿರ್ಬೋದು, ಫಿಸಿಕಲಿ ಚೇಂಜ್ ಮಾಡ್ಕೊಂಡಿದ್ದೀರಾ. ಸೊ ಹೆಂಗಿದೆ ಸರ್ ಆ ಒಂದು ಪ್ರಯತ್ನ, ಅದಕ್ಕೆ ಪಟ್ಟಂಥ ಶ್ರಮ? ಇದಕ್ಕೋಸ್ಕರ ಅಂತ 12ರಿಂದ 13 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಮತ್ತು ವೆಯ್ಟ್ ಗೇನ್ ಮಾಡ್ಕೊಳ್ಳೋದು ಈಸಿ, ಚೆನ್ನಾಗಿ ತಿಂದ್ಬಿಟ್ರೆ ವೆಯ್ಟ್ ಗೇನ್ ಆಗಿಬಿಡುತ್ತೆ. ಬಟ್ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಕಣಪ್ಪ. ಆ ನಿಟ್ಟಲ್ಲಿ ಅದಕ್ಕೋಸ್ಕರ ಅಂತಲೇ ಒಂದು 13 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಒಂದಷ್ಟು ಏನೋ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಅದೆಲ್ಲ ಹೇಳಿದ್ರೆ ತುಂಬ ಹೇಳಿಕೆಗೆ ಮಾತಾಡೋದಾರು ಆಗಿಬಿಡುತ್ತೆ. ತುಂಬ ಪ್ರೀತಿಯಿಂದ ಆ ಸಿನಿಮಾನ ವರ್ಕೌಟ್ ಮಾಡ್ತಿದ್ದೀವಿ. ಲವ್ ಕೇಸ್ ಚಿತ್ರೀಕರಣ ಕಂಪ್ಲೀಟ್ ಆಯಿತು. ಈಗ ನಾಡಿದಿಂದ ಡಬ್ಬಿಂಗ್ ಶುರು ಮಾಡಬೇಕು. ಇನ್ನೊಂದು ಎರಡೂವರೆ ತಿಂಗಳಲ್ಲಿ ಲವ್ ಕೇಸ್ ಬಿಡುಗಡೆ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿಯೇ ವೇಷಗಳು ಶೂಟ್ಗೆ ಹೋಗ್ತೀವಿ. ಮದರ್ ಲವ್ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾ ಎಲ್ಲಿ ತನಕ ಬಂದಿದೆ? ಈ ಸಿನಿಮಾದ ವಿಚಾರವಾಗಿ ಮದರ್ ಲವ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅನಿಸುತ್ತೆ. ನನ್ನೊಂದು ವಿಶೇಷವಾದ ಪಾತ್ರ ಅದರಲ್ಲ ಅಷ್ಟೇ. ನಾನೇನು ಫುಲ್ ಫ್ಲೆಡ್ಜಾಗಿ ಆ ಸಿನಿಮಾದಲ್ಲಿ ಇಲ್ಲ. ನಾನು ಒಂದು ವಿಶೇಷವಾದ ಪಾತ್ರ. ಆ ಹುಡುಗರ ಪ್ರಯತ್ನ ನಂಗೆ ತುಂಬ ಇಷ್ಟ ಆಯಿತು, ಮತ್ತು ಅವರ ಅಪ್ರೋಚ್ ತುಂಬ ಚೆನ್ನಾಗಿತ್ತು. ಹೊಸದಾಗಿ ಸಿನಿಮಾ ಮಾಡೋಕ್ಕೆ ಅಂತ ಆಸೆ ಪಟ್ಟವ್ರಿಗೆ ನಮ್ಮ ಕಡೆಯಿಂದ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಥರ ಇರಬೇಕಲ್ಲಪ್ಪ. ಆ ನಿಟ್ಟಲ್ಲಿ ಆ ಹುಡುಗರು ಹೇಳಿದ್ದು ಚೆನ್ನಾಗಿತ್ತು, ಅವ್ನು ಮಾತಾಡಿದ ರೀತಿ ಚೆನ್ನಾಗಿತ್ತು, ಅವ್ನು ಅಂದ್ಕೊಂಡಿರೋ ವಿಚಾರ ಚೆನ್ನಾಗಿತ್ತು. ಹಾಗಾಗಿ ಅವ್ರ ಜೊತೆ ಇದ್ದೀನಿ. ಸರ್, ಸಾಮಾನ್ಯವಾಗಿ ಸ್ಯಾಂಡಲ್ವುಡ್ಡಿಗೆ ಯಾವ ಪರಿಸ್ಥಿತಿಯಲ್ಲಿದೆ ಅನ್ನುವಂಥದ್ದು ಗೊತ್ತು. ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಾ ಇಲ್ಲ. ನೀವು ಅದನ್ನೆಲ್ಲ ಬರೀ ಇದನ್ನೇ ಹೇಳಿ ಇಲ್ಲ ಕಣಮ್ಮ. ನೀವು ನೆಟ್ಗಿರೋ ಸಿನಿಮಾ ಮಾಡಿದ್ರೆ ಬರ್ತದೆ, ನೋಡ್ತಾರೆ ಜನ. ನೀವು ಯಾವ್ದು ಕಿತ್ತೋಗಿರೋ ಪಿಕ್ಚರ್ ಮಾಡಿದ್ರೆ ಯಾಕೆ ಬರ್ತಾರೆ ಜನ? ಸಿನಿಮಾ ಚೆನ್ನಾಗಿದ್ದಾಗ, ನಿಮ್ಮ ಕ್ರಾಫ್ಟ್ ಬ್ಯೂಟಿಫುಲ್ ಆಗಿದ್ದಾಗ ಜನ ಪೀಪಲ್ ವಿಲ್ ಡೆಫಿನೆಟ್ಲಿ ಕಮ್, ಬಂದು ನೋಡ್ತಾರೆ. ನಮ್ಮ ಸಿನಿಮಾ ಪ್ರೇಕ್ಷಕರು ಯಾವತ್ತಿಗೂ ನಮ್ಮ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಒಂದು ಕಡೆ ಸಿನಿಮಾ ಕತೆ ಚೆನ್ನಾಗಿದ್ದರೆ ಪ್ರೇಕ್ಷಕರು ಬರ್ತೀರಿ ಅನ್ನೋ ಭರವಸೆ ಕೊಡ್ತಿದ್ದಾರೆ. ಬಟ್ ಸ್ಟಾರ್ಗಳು ಇದು ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡ್ತಿದ್ದೀರಾ ಸರ್? ಯಾರಮ್ಮ ಸ್ಟಾರು? ನೀನೇ ಹೇಳಮ್ಮ, ಯಾರು ಸ್ಟಾರು? ನಾನು ಸ್ಟಾರಮ್ಮ, ನಾನು ಆ್ಯಕ್ಟ್ರು. ಯಾವ ಸ್ಟಾರ್ ಆದರೂ ಕರ್ಕೊಂಬಂದು ಜನರನ್ನು ಸೇರಿಸಿದ್ನ ಥಿಯೇಟ್ರಿಗೆ ಬರ್ತಾಯಿದ್ದಾರಾ? ಬಂದೇ ಬರ್ತಾರೆ. ಗಂಭೀರವಾಗಿ ಮುದ್ದಾದ ಸಿನಿಮಾಗಳು ಮಾಡಿ ಜನ ಬಂದು ನೋಡ್ತಾರೆ. ಕನ್ನಡ ಪ್ರೇಕ್ಷಕರು ಯಾವತ್ತಿಗೂ ಯಾರ ಕೈಯೂ ಬಿಟ್ಟಿಲ್ಲ. ಅವರೇ ನಮ್ಮನ್ನು ಬೆಳೆಸಿದ್ದು, ನಮ್ಮನ್ನು ಇಲ್ಲಿವರೆಗೂ ಉಳಿಸಿದ್ದು, ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಸಿನಿಮಾಗಳನ್ನ ಪ್ರೀತಿಯಿಂದ ಮಾಡಿದಾಗ ಜನ ಬಂದು ನೋಡ್ತಾರೆ. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ನಾವೆಲ್ಲ ಊಟ ಮಾಡ್ತಿದ್ದೀವಲ್ಲಪ್ಪ. 100 ವರ್ಷ ಆಯ್ತು ಕಣಪ್ಪ. ಇನ್ನೊಂದು 3-4 ವರ್ಷ ಆದರೆ 100 years ಆಫ್ ಕನ್ನಡ ಸಿನಿಮಾ. ಯಾರು ಊಟ ಮಾಡಿಲ್ವಾ? ಚೆನ್ನಾಗಿಲ್ವಾ? ಖುಷಿಯಾಗಿಲ್ವಾ? ಮನೆ ಕಟ್ಟಿಲ್ವಾ? ಮನಸ್ಸು ಕಟ್ಟಿಲ್ವಾ? ಮಕ್ಕಳಿಗೆ ವಿದ್ಯೆ ಕೊಟ್ಟಿಲ್ವಾ? ಎಲ್ಲ ಸಿಗುತ್ತೆ. ಸ್ವಲ್ಪ ಗಂಭೀರವಾಗಿ ಪ್ರೀತಿಯಿಂದ ಅಪ್ಕೋಬೇಕು ಸಿನಿಮಾನ. ನೀವು ಯಾರು ಬೂಟಾಟಿಗೆ ಮಾಡಿದ್ರೆ ಯಾರೂ ಬರಲ್ಲ ಕಣಪ್ಪ. ಪ್ರೀತಿಯಿಂದ ಸಿನಿಮಾ ಮಾಡಬೇಕು. ಹೊಸ ಆಲೋಚನೆಗಳಿಗೆ ಒಡ್ಡಬೇಕು. ಅದರಲ್ಲಿ ಯಾವ್ದಾರ ವಿಚಾರಗಳಿರಬೇಕು ಸಿನಿಮಾದಲ್ಲಿ. ನೀವು ಸುಮ್ಮನೆ ಏನಕ್ಕೆ ಮಾಡ್ಬಿಟ್ರೆ ಹೆಂಗಪ್ಪಾಗುತ್ತೆ? ನೀನು 100 ಕೋಟಿ ಹಾಕಿದ್ಯಾ 3 ಕೋಟಿ ಹಾಕಿದ್ಯಾ ಯಾರು ಕೇಳ್ತಾರ? ಏನು ಮಾಡಿದ್ಯಾ ಅಂತ ಮಾತ್ರ ಕೇಳ್ತಾರೆ.
ನೀನು ಚೆನ್ನಾಗಿರೋ ಸಿನಿಮಾ ಮಾಡಿದಾಗ ಒಳ್ಳೊಳ್ಳೆ ವಿಚಾರಗಳು ಹೇಳಿದಾಗ ಜನ ಒಂದು ಸಿನಿಮಾ ನೋಡ್ತಾರೆ. ಸರ್, ಸಿನಿಮಾ ವಿಚಾರವಾಗಿ ಮಾತಾಡೋದಾದರೆ ಸದ್ಯಕ್ಕೆ ಫಸ್ಟ್ ಹಾಫ್ ಸಿನಿಮಾ ರಂಗ ಎದ್ದೇಳಲಿಲ್ಲ, ಸೆಕೆಂಡ್ ಹಾಫಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಸೊ ಆ ಚಿತ್ರಗಳ ಬಗ್ಗೆ ಆಗಿರ್ಬೋದು, ಆ ಚಿತ್ರರಂಗ ನಿರ್ಮಾಪಕರ ಬಗ್ಗೆ ಆಗಿರ್ಬೋದು, ನಿಮ್ಮ ಮಾತೇನು? ನಮಗೆ ನಾವು ಯಾವಾಗಲೂ ಯಾರ ಬಗ್ಗೆನೂ ಬೆರಳು ತೋರಿಸಿ ಮಾತಾಡೋದು ಬೇಡ ಕಣಪ್ಪ. ಇವತ್ತಿಗೂ ನಾವು ಈ ಜೀವನ ಇಲ್ಲಿವರೆಗೂ ಬದುಕಿದೆ ಅಂದರೆ ನಮ್ಮ ನಿರ್ಮಾಪಕರುಗಳು ನಮಗೆ ಹಾಕಿರೋ ಊಟನೇ ನಮಗೆ ತೋರಿಸಿರೋ ದಾರಿ. ಮೊನ್ನೆ ಮಾತಾಡ್ತಾ ಅವ್ನು ಸತೀಶ ಏನೋ ಅಂದ್ಬಿಟ್ಟ ಅಂತ ಎಲ್ಲ ಅವನ ಮೇಲೆ ಬಿದ್ದುಬಿಟ್ರಿ. ಅವನು ಹೇಳಿದ ಆ ರೀತಿ ವಿಷಯ ಅಲ್ಲ. ನಿರ್ಮಾಪಕರಾದವರಿಗೆ ಸಿನಿಮಾ ಬಗ್ಗೆ ಎಜುಕೇಷನ್ ಇರಬೇಕು, ಸಿನಿಮಾ ಬಗ್ಗೆ ಕಾಳಜಿ ಇರಬೇಕು, ಸಿನಿಮಾ ಬಗ್ಗೆ ತಿಳ್ಕೊಂಡು ಬರಬೇಕು ಅಂತ ಹೇಳಿದಷ್ಟೇ. ಇದು 27-28 ಕ್ರಾಫ್ಟ್ಸ್ ಇದೆ ಇದರಲ್ಲಿ. ಈಗ ಬರೋ ನಿರ್ಮಾಪಕರುಗಳಿಗೆ ಅದೆಲ್ಲ ಗೊತ್ತಿರಲ್ಲಪ್ಪ. ಶೂಟಿಂಗ್ ಆದ ತಕ್ಷಣ ರಿಲೀಸ್ ಯಾವಾಗ ಅಂತ ಕೇಳ್ತಾರೆ. ಆಗತ್ತಾ ಅದು? ಸಿನಿಮಾ ಕತೆ ಮಾಡಬೇಕು, ಚಿತ್ರಕಥೆ ಮಾಡಬೇಕು, ಸಂಭಾಷಣೆ ಬರೀಬೇಕು, ಸಾಹಿತ್ಯ ಆಗಬೇಕು, ಸಂಗೀತ ಆಗಬೇಕು, ಅದಾದ್ಮೇಲೆ ಈಗ ಹೊಸದಾಗಿ ಬಂದಿರೋ DI ಆಗಬೇಕು, ಎಫೆಕ್ಟ್ಸ್ ಆಗಬೇಕು, ಎಲ್ಲ ಆಗಬೇಕು. ಎಲ್ಲವನ್ನೂ ನೀವು ತಿಳ್ಕೊಂಡು ಪ್ರೀತಿಯಿಂದ ಸಿನಿಮಾ ಮಾಡೋಕ್ಕೆ ಬನ್ನಿ. ಬೇರೆ ಬೇರೆ ಯಾವುದೋ ಆಸೆಗಳು ಇಟ್ಕೊಂಡು ಬರಬೇಡಿ. ಸಿನಿಮಾ ತಾಯಿ, ಆ ತಾಯಿಯಿಂದ ನಾವೆಲ್ಲ ಊಟ ಮಾಡ್ತಿದ್ದೀವಿ, ನಾವೆಲ್ಲ ಬದುಕಿದ್ದೀವಿ. ಈಗ ದಯಮಾಡಿ ಎಲ್ಲ ಈ ಊಹಾಪೋಹಗಳು ಕೇಳಿಸ್ಕೊಂಡು ಮಾತಾಡ್ತಾರಲ್ಲಪ್ಪ, ಅದು ಯಾವುದೂ ಸತ್ಯ ಅಲ್ಲ. ಸಿನಿಮಾ ಈಸ್ ಎ ವೆರಿ ಡಿವೈನ್ ಥಿಂಗ್. ನಾವು ಆ ಡಿವೈನಿಟಿನ ಉಳಿಸ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಸರ್, ಇನ್ನೊಂದು ವಿಚಾರ, ಈಗ ಸತೀಶ್ ಅವರ ವಿಚಾರವಾಗಿ ಮಾತಾಡಿರೋದ್ರಿಂದ ನಿನ್ನೆ ಒಂದು ನಡೆದ ಘಟನೆ ಬಗ್ಗೆ ಕೂಡ ನಿಮ್ಮ ಗಮನಕ್ಕೆ ಇರಬಹುದು. ಫ್ಯಾನ್ಸ್ಗಳೇ, ಒಬ್ಬ ಸ್ಟಾರ್ ಫ್ಯಾನ್ಸ್ಗಳೇ ಬಂದು ಗಲಾಟೆ ಮಾಡ್ತಾರೆ. ಸೊ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದಾದರೆ, ಗೊತ್ತಿಲ್ಲ ಅಂದರೆ ಸರ್, ಕರಾವಳಿ ಸಿನಿಮಾದ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ ಅಂತ ಸಂದರ್ಭದಲ್ಲಿ ಪ್ರಜ್ವಲ್ ಅವರ ಅಭಿಮಾನಿಗಳೇ ಬಂದು ಅವರ ಒಂದು ವಾಯ್ಸ್ ಡಬ್ಬಿಲ್ಲ ಅನ್ನುವಂಥ ಧ್ವನಿ ಎತ್ತುತ್ತಾರೆ. ಸೊ ಒಂದು ಪ್ರೋಗ್ರಾಮ್ ಮಧ್ಯೆ ಇಂತಹ ಒಂದು ಘಟನೆಗಳು ನಡೆಯೋದು ಎಷ್ಟು ಸರಿ? ಅವರಿಬ್ಬರಲ್ಲಿ ಏನು ಮನಸ್ತಾಪ ಇದೆಯೋ ನನಗೆ ಗೊತ್ತಿಲ್ಲ. ನನಗೆ ಪ್ರಜ್ಜು ಕಮ್ಯುನಿಕೇಷನ್ ಬಂದಿಲ್ಲ. ನಾನು ಮೊನ್ನೆ ಅವ್ನ ಬರ್ಡೇ ಇತ್ತು, ಅವನು ಅವತ್ತು ಫೋನ್ ಮಾಡಿದೆ, ಅವ್ನು ಫೋನ್ ತೆಗ್ದಿಲ್ಲ. ಅಲ್ಲೇನೋ ಅವ್ರದ್ದೇನೋ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ ಕಣಪ್ಪ. ಅದ್ರ ಬಗ್ಗೆ ಸುಮ್ಮನೆ ಕಮೆಂಟ್ ಮಾಡೋದು ಕೆಟ್ಟದಾಗಿರುತ್ತೆ. 100% ಆಗೇ ಆಗುತ್ತಪ್ಪ. ಒಬ್ಬ ಕಲಾವಿದ ಅವನ ಸಿನಿಮಾಗೆ, ಅವನ ಶರೀರಕ್ಕೆ ಅವನದೇ ಶಾರೀರ ಬೇಕಾಗಿರುತ್ತೆ. ಆ ನಿಟ್ಟಲ್ಲಿ ಏನೋ ನೋವಾಗಿರಬೇಕು, ಅಥವಾ ಹಣಕಾಸಿಂದೇನೋ ವ್ಯಾಜ್ಯ ಇರ್ಬೋದು. ಹಣಕಾಸಿನ ಬಗ್ಗೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಪ್ರಜ್ವಲ್ ಅವರು. ನನಗೆ ಒಂದಿಷ್ಟು ಅಮೌಂಟ್ ಬರೋದು ಪೆಂಡಿಂಗ್ ಇದೆ, ಆ ಕಾರಣಕ್ಕೆ ನಾನು ಹೋಗಿಲ್ಲ, ಅಂದರೆ ಡಬ್ ಮಾಡಿಲ್ಲ ಅನ್ನುವಂಥದ್ದು. ಸ್ವಲ್ಪ ನಟನಾಗಿ ಅದರ ಜವಾಬ್ದಾರಿಯನ್ನು ಅಲ್ಲಪ್ಪ, ಎಲ್ಲರೂ ಒಂದೇ ಥರ ಇರಲ್ಲ ಕಣಪ್ಪ. ಈಗ ನಾನು ಪ್ರಜ್ಜುನ ಇದಕ್ಕೆ ಮುಂಚೆ ಮಾಡಿದ ಸಿನಿಮಾದಲ್ಲಿ ಆ ನಿರ್ಮಾಪಕನಿಗೆ ತೊಂದರೆ ಆದಾಗ ಅವನೇ ದುಡ್ಡು ಕೊಟ್ಟಿರೋದು ನನಗೆ ಗೊತ್ತು. ಅದಕ್ಕೆ ಹಿಂದಿನ ಸಿನಿಮಾದಲ್ಲೂ ನಿರ್ಮಾಪಕರಿಗೆ ಏನೋ ತೊಂದರೆ ಆದಾಗ ಅವನು ಜೇಬಿಂದ ಹಣ ಕೊಟ್ಟಿರೋದು ಗೊತ್ತು. ಇಲ್ಲೇನಕ್ಕೆ ಈ ಡಿಫ್ರೆನ್ಸ್ ಆಯಿತು ಅಂತ ಗೊತ್ತಿಲ್ಲ ನನಗೆ. ನಾನು ಅವನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ರಿಪ್ಲೈ ಮಾಡ್ತೀನಿ. ಸರ್, ಬರ್ಡೇ ಸೆಲೆಬ್ರೇಷನ್ ಫ್ಯಾಮಿಲಿ ಜೊತೆ ನೀನು ಕೇಕ್ ಎಲ್ಲ ಕಟ್ ಮಾಡಿದ್ರಿ, ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಏನು ಗಿಫ್ಟ್ ಕೊಟ್ಟರು ಸರ್? ಅವಳೇ ನನಗೆ ಗಿಫ್ಟ್ ಕಣಪ್ಪ. ಅವಳಿಗಿಂತ ಗಿಫ್ಟ್ ಬೇಕಾ? ನನ್ನ ಬದುಕಿನ ಬಂಗಾರ ಅವಳು. ಅವಳ ಒಂದು ನಗು, ನಾವಿಬ್ಬರು ಸೇರ್ಕೊಂಡು ಮಾಡಿರೋ ಒಂದು ಮಗು ಸಾಕು. ಸರ್, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಮೂಲಕ? ಪ್ರೀತಿಯಿಂದ ಬಾಳಿ, ಸುಖವಾಗಿ ಬಾಳಿ, ಸೌಹಾರ್ದತೆ ಮನಸ್ಸಲ್ಲಿರಲಿ, ಯಾರಿಗೂ ಮೋಸ ಮಾಡಬೇಡಿ, ಖುಷಿಯಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀನಗರ ಕಿಟ್ಟಿಯವರು ತಮ್ಮ ಹುಟ್ಟುಹಬ್ಬದಂದು ಒಂದಿಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಅವರ ಸಿನಿಮಾ ವಿಚಾರ ಆಗಿರ್ಬೋದು, ಸದ್ಯಕ್ಕೆ ಸ್ಯಾಂಡಲ್ವುಡ್ಡಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಪ್ರಸ್ತುತ ವಿಚಾರಗಳನ್ನು ತೆರೆದಿಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.